ಇಡೀ ಫುಲ್ ಕವರ್ ಮಾಡ್ಕೊ ಗಂಡಸರು ಬಂದ್ಬಿಟ್ಟು ಇಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಹೆಣ್ಮಕ್ಳನ್ನು ಕ್ಯಾಬ್ರೆ ಡ್ಯಾನ್ಸ್ ಆಡ್ತಾರ ಇಲ್ಲಿ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಕೋಡಿಪಾಳ್ಯದ ಗುಟ್ಟೆ ಆಂಜನೇಯ ದೇವಸ್ಥಾನದ ಹತ್ತಿರ ಇರುವ ಜೈ ಭೀಮ ಮಹಿಳಾ ಸೇನಾ ಕಚೇರಿ ಮೇಲೆ ಕೆಲವು ಜನ ದಾಳಿ ಮಾಡಿ ಅಲ್ಲಿರುವ ಸಂಘಟನೆಯ ಮಹಿಳೆಯರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮತ್ತು ದಲಿತ ಸಮುದಾಯವನ್ನು ಉದ್ದೇಶಿಸಿ ಕೆಟ್ಟದಾಗಿ ಬಿಂಬಿಸಿ ಮನೆ ಬಂದಂತೆ ಬೈಗುಳಗಳನ್ನು ಬೈದು ಮಹಿಳೆಯರ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಉದ್ದಟತನ ಮೆರೆದಿದ್ದಾರೆ. ಇಡೀ ಫುಲ್ ಕವರ್ ಮಾಡ್ಕೊ ಗಂಡಸರು ಬಂದ್ಬಿಟ್ಟು ಇಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಹೆಣ್ಮಕ್ಳನ್ನು ಕ್ಯಾಬ್ರೆ ಡ್ಯಾನ್ಸ್ ಆಡ್ತಾರ ಇಲ್ಲಿ. ಮಾಡ್ರಿ ನೀವೇ ನೀವೇ ಮಾಡ್ರಿ ಒಂದೊಂದು ಕಾಲ್ ಮಾಡ್ರಿ ನೀವೇನೆ. ಪೊಲೀಸ್ ಹೇಳಿದ್ರ ವಿಡಿಯೋ ಮಾಡಿ ಅಂತ, ಪೊಲೀಸ್ ಹೇಳಿದ್ರ ವಿಡಿಯೋ ಮಾಡಿ ಅಂತ ಹೆಣ್ಮಕ್ಳು ಏನಕ್ಕೆ ವಿಡಿಯೋ ಮಾಡ್ತೀರಾ ಬಂದ ತಕ್ಷಣ ನೀವು? ನಿಮ್ಮನ್ನೇನಾರ ಅವ್ರು ಮಾಡಿದ್ರಾ? ನಿಮ್ಮನ್ನ ಅವ್ರು ಮಾಡಿದ್ರ ವಿಡಿಯೋನ? ನಿಮ್ಮನ್ನ ಯಾರಾದ್ರೂ ಮಾಡಿದ್ರಾ? ಹೆಣ್ಮಕ್ಳು ವಿಡಿಯೋ ಮಾಡ್ಕೊಂಡು ಏನಿಲ್ಲ ಆಟ ಆಡ್ತಿದ್ದೀರಾ? ಕೋರ್ಟಲ್ ಇಂದ ಪ್ರಾಪರ್ಟಿ ಹೋಗಿ ಕೋರ್ಟಲ್ ಮಾತಾಡ್ಕೊಳ್ಳಿ. ಏನ್ರಿ ನೀವು ಅವ್ರ ಮೇಲೆ ಕೈ ಮಾಡಕ್ ಹೋಯ್ತೀರಾ? ಲೇಡಿ ಮೇಲೆ ನೀವು ಅವ್ರ ಮೇಲೆ ಕೈ ಮಾಡಿ ನಾನು ನೋಡಿದಕ್ಕೆ ಹೇಳಿದ್ದು. ನೀವ್ ಮಾಡಿಲ್ವಾ? ನೀವೇ ಮಾಡಿದ್ದು, ನೀವೇ ಮಾಡಿದ್ದು, ನೀವೇ ಕೈ ಮಾಡಿದ್ದು ಅವ್ರ ಮೇಲೆ, ಅವ್ರು ಮಾಡಿಲ್ಲ. ಚಂದನಗೌಡ ಮತ್ತು ಅಭಿಗೌಡ ಹಾಗೂ ಅವರ ಬೆಂಬಲಿಗರು ಬಂದು ನೀವು ವಾಸವಿರುವ ಈ ಜಾಗ ನಮ್ಮದು, ಹೀಗಾಗಿ ನೀವು ಜಾಗ ಖಾಲಿ ಮಾಡಿ ಅಂತ ಮಹಿಳೆಯರ ಮೇಲೆ ಕೋಪ ತಾಪ ತೋರಿಸಿ ದರ್ಪ ಮೆರೆದಿದ್ದಾರೆ. ಈ ಕುರಿತು ಮಾಧ್ಯಮಗಳ ಜೊತೆಗೆ ಜೈ ಭೀಮ್ ಸಂಘಟನೆಯ ಮಹಾಲಕ್ಷ್ಮಿ ಎಂಬುವರು ಮಾತನಾಡಿ, ನಾವು ಈ ಜಾಗವನ್ನು ಭೋಗ್ಯಕ್ಕೆ ಪಡೆದುಕೊಂಡು ನಮ್ಮ ಸಂಘಟನೆಯ ಕೆಲಸ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಕೆಲಸ ಮಾಡಿಕೊಂಡಿದ್ದೇವೆ. ನಮ್ಮ ಸಂಘಟನೆಯಲ್ಲಿ ಬಹಳಷ್ಟು ಮಹಿಳೆಯರು ಕಾರ್ಯಕರ್ತರು ಇದ್ದು ಅವರಿಗೆ ಈ ಘಟನೆಯಿಂದ ಭಯದ ವಾತಾವರಣ ಉಂಟಾಗಿದೆ. ಜೈ ಭೀಮ್ ಮಹಿಳಾ ಸೇನೆ ಅಂತೇಳಿ ನಮ್ಮ ಆಫೀಸ್ ಹೆಸರು. ಸುಮಾರು ದಿನಗಳಿಂದ ನಾವು ರವಿಕುಮಾರ್ ಅನ್ನೋರ ಹತ್ರ ಈ ಆಫೀಸ್ನ ಬಾಡಿಗೆಗೆ ತಗೊಂಡು ನಮ್ಮ ಕೆಲಸಗಳು ನಮ್ಮ ಸಾಮಾನ್ಯವಾಗಿರುತ್ತಲ್ಲ ದಲಿತ ಪರ ಹೋರಾಟಗಳು ಕೆಲಸಗಳು ಮಾಡ್ಕೊಂಡು ಓಡಾಡ್ತಾ ಇದ್ದೇವೆ. ಸೊ ಇದು ಏನಾಗಿದೆ ಅಂತಂದರೆ ಈ ಒಂದು ಆಫೀಸ್ ಮೇಲೆ ಏನೋ ಇದು ಇಶ್ಯೂಸ್ ಇದೆ ಅಂತ, ಲೀಗಲ್ ಆಗಿ ಇಶ್ಯೂಸ್ ಇದೆ ಅಂತ ಹೇಳಿದ್ದಾರೆ. ಬಟ್ ಅದನ್ನು ಅವ್ರವ್ರ ಪರಿಹಾರ ಮಾಡ್ಕೊಳ್ಳೋದೆಲ್ಲ ಏಕಾಏಕಿ ನಮ್ಮ ಆಫೀಸ್ ಹತ್ರ ಬರೋದು, ಆಫೀಸ್ ಹತ್ರ ಬಂದ್ಬಿಟ್ಟು ನಾವೆಲ್ಲ ಹೆಣ್ಮಕ್ಳೆಲ್ಲ ಕುತ್ಕೊಂಡಿದ್ದಾಗ ಏಕಾಏಕಿ ಹಲ್ಲೆ ಮಾಡೋದು, ಅದೆಲ್ಲ ಚಂದನಗೌಡ ಅಭಿಗೌಡ ಅವರೆಲ್ಲ ಲಾಯರ್ ಅಂತೆ. ಅದಕ್ಕೆ ನಾನು ಕೋರ್ಟಲ್ಲಿ ಹೋಗಿ ಮಾತಾಡ್ಕೊಳ್ಳಿ, ಕೋರ್ಟಲ್ಲಿದೆ ಇಶ್ಯೂಸು, ನೀವೇನಿದೆಯೋ ಅದನ್ನು ಕೋರ್ಟಲ್ಲಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು ಕೇಳೋಲ್ಲ, ಬಾಯಿಗೆ ಬಂದಂಗೆ ಮಾತಾಡೋದು. ಇಲ್ಲಿ ನಾವು ಕುತ್ಕೊಂಡಿದ್ದೇವೆ ಹೆಣ್ಮಕ್ಳು ಸುಮಾರು ಒಂದು 12 ಜನ ನಮ್ಮ ಕೆಲಸ ನಾವು ಮಾಡ್ಕೊತಾ ಇದ್ದೇವೆ, ಸಂಘಟನೆ ಕೆಲಸಗಳನ್ನ. ಏಕಾಗಿ ಬಂದ್ಬಿಟ್ಟು ಹಲ್ಲೆ ಮಾಡೋದು, ನೀವು ಹೊಲ್ಮಾದಿಗರು ಯಾಕೆ ಇಲ್ಲಿಗೆ ಬಂದಿದ್ದೀರಾ, ಯಾವ ಆಫೀಸ್ ನಿಮ್ಮದು, ಏನಕ್ಕೆ ಇಟ್ಕೊಂಡಿದ್ದೀರಾ, ಎಲ್ಲ ಹೋಗ್ರಿ ಅಂತೇಳಿ ಏಕಾಏಕಿ ಒಳಗೆ ನುಗ್ಗಿದ್ದಾರೆ ಸರ್ ಎಲ್ಲ. ಅವರು ಲಾಯರ್ ಅಂತೆ. ಲಾಯರ್ ಆಗಿ ಈ ಥರ ಮಾಡಿದಾಗ ಒಂದು ಸ್ವಲ್ಪ ಮನ್ಸಿಗೆ ನೋವಾಗುತ್ತೆ. ಕಾನೂನು ಗೊತ್ತಿರೋರೆ ಕಾನೂನನ್ನ ಉಲ್ಲಂಘನೆ ಮಾಡಿದಾಗ ಬೇಜಾರಾಗುತ್ತೆ. ನಮ್ಮ ಹೆಣ್ಮಕ್ಳೆಲ್ಲ ತುಂಬ ಭಯಪಟ್ಟಿದ್ದಾರೆ. ಮತ್ತು ಜೊತೆಗೆ ಇದು ಫಸ್ಟ್ ಟೈಮ್ ಅಲ್ಲ ಸರ್, ಇದು ಫಸ್ಟ್ ಒಂದ್ಸತಿ ಆಗಿದೆ. ಅದನ್ನಾಗಲೇ ಕೋರ್ಟಲ್ಲಿ ಮಾತಾಡ್ಕೊಳ್ಳಿ ನೀವು ಅಂತಲೂ ಹೇಳಿದ್ದಾಗಿದೆ. ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸ್ಕೊಳ್ಳಿ, ನಮ್ಮ ತನಕ ಬರಬೇಡಿ ಅಂದ್ರೂ ಪದೇ ಈ ಥರ ಬಂದು ಮಾನಸಿಕವಾಗಿ ಹಿಂಸೆ ಕೊಟ್ಕೊಂಡು ಆಫೀಸಲ್ಲಿರೋ ಹೆಣ್ಮಕ್ಳಿಗೆಲ್ಲ ಎದುರಿಸೋದು. ಹಿಂದೆ ಒಂದು ಹೆಣ್ಮಕ್ಳಿದ್ದಾರೆ, ಅವರು ಮನೆಗೆ ಸ್ನಾನ ಮಾಡ್ತಾ ಇದ್ದಾರಂತೆ, ಏಕಾಏಕಿ ನುಗ್ಗಿರೋದು. ಒಂದು 10-15 ಜನ ಹೊರಗೆ ನುಗ್ಬಿಟ್ಟು ಕರೆಸಿ, ಯಾರಿದ್ದಾರ ಕರೆಸಿ, ಹಿಂಗೆ ಕರೆಸಿ, ಇಲ್ಲ ಹೊರಗಡೆ ಹೋಗು ನಿನ್ನ ಸಾಮಾನೆಲ್ಲ ತೊಗೊಂಡು ಅಂತ ಆ ಹೆಣ್ಮಗಳು ಎದುರಿಸಿದ್ದಾರೆ. ನಾವು ಸಂಘಟನೆ ಹೋರಾಟ ಮಾಡೋಕ್ಕೆ ಅಂತ ಆಫೀಸ್ ಮಾಡಿಕೊಂಡು ನಮಗೆ ಇಷ್ಟು ಥ್ರೆಟ್ ಮಾಡಿದ್ರೆ ಬೇರೆ ಸಾಮಾನ್ಯ ಹೆಣ್ಮಕ್ಳು ಕತೆ ಏನಾಗಬೇಕು ಅನ್ನೋದು ಒಂದಿದು. ಈ ಹಿಂದೆಯೂ ಇದೇ ರೀತಿ ನಮಗೆ ತೊಂದರೆ ಕೊಟ್ಟಿದ್ರು. ಜೊತೆಗೆ ಇಲ್ಲೇ ಕೆಲಸ ಮಾಡುವ ಸೆಕ್ಯೂರಿಟಿ ಗಾರ್ಡ್ ಅವರನ್ನು ಅಪಹರಣ ಕೂಡ ಮಾಡಿದ್ರು. ಕೂಡಲೇ ನಾವು ಹತ್ತಿರದ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೂಡ ನೀಡಿದ್ವಿ. ಆದರೆ ನಮಗೂ ಇವರು ಬಂದು ಪದೇ ತೊಂದರೆ ಕೊಟ್ಟು ನಮ್ಮ ಸಮುದಾಯದ ಬಗ್ಗೆ ಕೆಟ್ಟ ರೀತಿ ಮಾತನಾಡಿ ನಮ್ಮ ನೆಮ್ಮದಿ ಹಾಳು ಮಾಡ್ತಿದ್ದಾರೆ. ನ್ಯಾಯ ಒದಗಿಸುವವರು ಈ ರೀತಿ ನ್ಯಾಯ ಉಲ್ಲಂಘನೆ ಮಾಡ್ತಿದ್ದು, ಅದಕ್ಕೋಸ್ಕರ ಈಗ ನಾವು ಮತ್ತೊಮ್ಮೆ ಪೊಲೀಸರ ಮೊರೆ ಹೋಗಿ ಕಂಪ್ಲೇಂಟ್ ನೀಡುತ್ತೇವೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ನ್ಯಾಯ ಕೊಡಬೇಕು ಅಂತ ತಮ್ಮ ಅಳಲನ್ನು ಮಾಧ್ಯಮಕ್ಕೆ ತೋಡಿಕೊಂಡ್ರು. ಸರ್ ಅವ್ರು ಲೇಡೀಸ್ ಎಲ್ಲ ಬಂದಿದ್ರು. ಆಮೇಲೆ ಅವರು ಗಂಡು ಮಕ್ಕಳನ್ನು 3 ಜನ ಬಂದಿದ್ರು. 3 ಜನ ಬಂದ್ಬಿಟ್ಟು ನೀವು ಖಾಲಿ ಮಾಡಿ ಸ್ನಾನ ಮಾಡ್ತಾಯಿದ್ರೆ ಬಾಗಿಲು ರಪ್ಪ ತೊಡ್ತಾಯಿದ್ರು. ಬಂದ್ಬಿಟ್ಟು ನಾನು ಯಾರು ಅಂತ ಕೇಳಿದೆ, ಯಾರಂತೂ ಹೇಳಲಿಲ್ಲ. ಆಮೇಲೆ ಏನು ಮಾಡ್ತಾಯಿದ್ರು, ಬಾಗಿಲು ತೆಗೀರಿ ಅಂದ್ರೆ ನಾನು ಸ್ನಾನ ಮಾಡ್ತಾಯಿದ್ದೀನಿ, ಸ್ನಾನಕ್ಕೆ ಹೋದ್ರು, ಆಮೇಲೆ ತೆಗಿತೀನಿ ಅಂದೆ. ಆಮೇಲೆ ಆ ಕಡೆ ಮೇಡಮ್ ಐದರು ಹೋಗಿ ಅಂತಂದರೆ ಅವರು ಇದ್ದು, ಇಲ್ಲ ನಾವು ಇಲ್ಲೇ ನಿಂದಿರ್ತೀವಿ, ನೀವು ಅಲ್ಲಿ ಮಾಡ್ಕೊಂಡು ಬನ್ನಿ ಅಂತಂದರು. ಆಮೇಲೆ ಬಾಗಿಲು ತೆಗೆದ್ರೆ ದುಬು ಅಂತ ಒಳಗಡೆ ಗಂಡು ಮಕ್ಕಳು ಹೆಣ್ಮಕ್ಳು ಬಂದ್ಬಿಟ್ಟು, ನಾನು ಹಾಸ್ಪಿಟ್ಲ್ ಹೋಗ್ಬೇಕು ನೋಡು, ರಿಪೋರ್ಟೆಲ್ಲ ಆಚೆಗಡೆ ಇಟ್ಟಿದ್ದೀನಿ, ನೀವೇ ನೋಡಿದ್ರಲ್ಲ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಬಂದು ಕೂತ್ಕೊಬಿಟ್ರು. ಬೀಗ ಹಾಕಬೇಕು ತೆಗೀರಿ ಅಂತಂದ್ರೆ ತೆಗಿಲಿಲ್ಲ. ಇಲ್ಲ ನೀವು ಫಸ್ಟ್ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು ಲಾಯರು ಇದ್ದವರೆಲ್ಲ ನನ್ನ ಹತ್ರ ಜಗಳ ಮಾಡಿ. ಅವ್ರು ಯಾರು ಬಂದು ಈ ಜಾಗದ ಮೇಲೆ ಅವ್ರದ್ದು ಜಾಗ ಇದು? ಲಾಯರ್ ಸರ್, ಅದು ಗೊತ್ತಿಲ್ಲ ಸರ್. ನಮ್ಮ ಓನರು ನಮಗೆ ಇವರು ರವಿ ಸರ್ ಇಟ್ಟಿರೋದು ನಮ್ಮನ್ನ, ನಾವು ಲೀಜ್ಗಿರೋದು.
ಅದಕ್ಕೋಸ್ಕರ ಅವ್ರು ಬಂದು ನಮ್ಮ ಖಾಲಿ ಮಾಡ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಓನರ್ಗೆ ಹೇಳಿದ್ರ ಈ ತರ ಬಂದು ಗಲಾಟೆ ಹಾ ಮಾಡ್ತಾರೆ? ಸರ್ ಹೇಳಿದ್ವಿ, ಈಗ ಹೇಳಿದ್ವಿ, ಈಗ ಬಂದ್ಮೇಲೆ ಹೇಳಿದ್ವಿ. ಅವ್ರೇನಂದ್ರು? ಅವ್ರೇನಂದ್ರು ಖಾಲಿ ಮಾಡಬೇಡಿ ನಾವು ಇದೀವಿ ಅಂತ ಹೇಳಿದ್ರು ಸರ್. ನಿಮ್ಗೆ ಏನಾರ ಅಲ್ಲೇ ಗಿಲ್ಲೇ ಮಾಡಿದ್ರ ಅವರು? ಇಲ್ಲ ಸರ್, ಗಲಾಟೆ ಮಾಡಿದ್ರು ಸರ್. ಫಸ್ಟ್ ಅವ್ರ ಲಾಯರ್ ಬಂದ್ಬಿಟ್ಟು ನಮ್ದು ಇದು ಸೈಟು, ನಿನ್ಗೆ ಅವಾಗ ಹೇಳಿದ್ನಲ್ಲ ಖಾಲಿ ಮಾಡಂತ, ಯಾಕೆ ಖಾಲಿ ಮಾಡಿಲ್ಲ, ಫಸ್ಟ್ ಖಾಲಿ ಇಲ್ಲಂದ್ರೆ ಎಸ್ ಬಿಡ್ತೀವಿ ಎಲ್ಲ ಅಂತ ಹೇಳಿದ್ರು ಅಷ್ಟೇ, ಇನ್ನೇನಿಲ್ಲ. ಇದೇ ಫಸ್ಟ್ ಟೈಮ್? ಈ ಹಿಂದೆ ಬಂದಿದೆ? ಫಸ್ಟ್ ಒಂದ್ಸತಿ ಆಗಿದೆ, ಕಂಪ್ಲೇಂಟ್ ಆಗಿದ್ವಿ, ಮತ್ತೆ ಈಗ ಒಂದ್ಸತಿ ಬಂದಿದ್ದಾರೆ ಸರ್. ಈಗ ನಿಮ್ಗೆ ಏನೋ ಜೀವ ಬೆದರಿಕೆ ಹಾಕಿದಾರ? ಇಲ್ಲ ಸರ್, ನನಗೆ ಭಯ ಇತ್ತು, ಒಬ್ಬಳೆ ಸ್ನಾನ ಮಾಡ್ತಿದ್ದೆ ಬೆಳಗ್ಗೆ, ಜಾಸ್ತಿ ಜನ ಬಂದ್ರಲ್ಲ ದಬ ಅಂತ. ಆಮೇಲೆ ನಾನು ಒಂದು ಮಾತ್ರೆ ತೊಗೊಂಡು 7 ಮಾತ್ರೆ ತಿಂದೆ. ಅವ್ರ ಎದುರುಗಡೆನ ಅಮ್ಮನವ್ರನ್ನು ನೋಡಿದ್ದಾರೆ. ಆಮೇಲೆ ಹುಷಾರಿಲ್ಲ ಬಿಡಮ್ಮ ನಿನಗೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಲ್ಲ ನಿನಗೆ, ಆಯ್ತು ಕೂತ್ಕೊಳ್ಳಿ ಅಂತಂದ್ರು. ನನಗೆ ಹುಷಾರಿಲ್ಲ, ನೀವು ಈ ಥರ ಬಂದ್ಬಿಟ್ರೆ ಒಳಗಡೆ ಬಂದ್ಬಿಟ್ರು ಅಷ್ಟು ಜನ ಗಂಡ್ಮಕ್ಳು ಹೆಣ್ಮಕ್ಳು ಬಂದ್ಬಿಟ್ಟು ನನಗೆ ತುಂಬ ಭಯ ಆಯಿತು. ಆಮೇಲೆ ಅದಕ್ಕೆ ಮೇಡಮ್ಗೆ ಫೋನ್ ಮಾಡಿದೆ, ಬಂದ್ರೆ ಆ ಕಡೆ. ಆಮೇಲೆ ಲಾಯರ್ ಹತ್ರ ಬಂದು ನನ್ನ ಹತ್ರ ಜಗಳ ಮಾಡ್ತಿದ್ರು, ಫಸ್ಟ್ ಖಾಲಿ ಮಾಡಿ ಅಂತ. ಆಲ್ರೆಡಿ ವಿಡಿಯೋ ವಿಡಿಯೋ ಮಾಡಿದ್ದಾರೆ ಜನ. ಇವಾಗ ಒಬ್ಬೊಬ್ಬರೇ ಹೆಣ್ಮಕ್ಳು ನಾವಿರ್ತೀವಿ, ಅವರು ವಿಡಿಯೋ ಮಾಡ್ಕೊಂಡಿದ್ದಾರೆ. 40 ಜನ ನುಗ್ಬಿಟ್ಟಾಗ ನಮಗೂ ಭಯ ಆಗುತ್ತೆ. ಈಗ ನಾವೇನೋ ನಮ್ಮ ಕೆಲ್ಸದ ಮೇಲೆ ಏನಿರುತ್ತೆ, ನಮ್ಮ ಸಂಘಟನೆ ಇರ್ಬೋದು, ಇರ್ಬೋದು, ನಾವು ಕೆಲಸ ಮಾಡ್ಕೊಂಡಿರ್ತೀವಿ. ಏಕಾಏಕಿ ಒಂದು 30-40 ಜನ ಒಟ್ಟಿಗೆ ನುಗ್ಬಿಟ್ರೆ ನಮಗೂ ಭಯ ಆಗುತ್ತೆ, ನಾವ್ ಎಷ್ಟೇ ಧೈರ್ಯ ಇದ್ರು. ಅವರು ಪಾಪ ಹುಷಾರಿಲ್ದಂಗೆ ಆಗ್ಬಿಡಲ್ಲ. ಈಗ ಸಂಘಟನೆಯವ್ರಿಗೆ, ಜಾಗದವ್ರಿಗೆ, ಅವ್ರಿಗೆ ಏನ್ ಸಂಬಂಧ ಸರ್? ಅದೇನು ಅಂತ ಗೊತ್ತಿಲ್ಲ. ನಾವು ತಗೊಂಡಿರೋದು ರವಿ ಅಂತಿದ್ದಾರೆ, ಅವ್ರ ಹೆಸರು ನಾನು ರೆಂಟಿಗೆ ಇರೋದು. ನಾನು ಅಲ್ಲಿ ಇಲ್ಲೇ ಓಡಾಡ್ತಿದ್ರು, ಯಾವತ್ತೂ ನಮ್ಗೇನು ಹೇಳಿರ್ಲಿಲ್ಲ. ಯಾವಾಗ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಬಂದು ಪದೇ ಎದುರಿಸೋದು, ಕಿರಿಕಿರಿ ಮಾಡೋದು, ಒಂಥರ ಕೆಟ್ಟದಾಗ ಮಾತಾಡೋದು, ಅದೆಲ್ಲ ಮಾಡ್ತಾ ಇದ್ರು. ಇದರ ಜೊತೆಗೆ ಈ ಜಾಗದ ಮಾಲೀಕರಾದ ರವಿಕುಮಾರ್ ಎಂಬುವರು ಗಮನಕ್ಕೆ ತರಲಾಗಿದೆ. ಅವರು ಕೂಡ ಜಾಗ ನೋಡಿಕೊಳ್ಳಲು ಒಂದು ಕುಟುಂಬವನ್ನು ಇಲ್ಲಿ ಇರಿಸಿದ್ದಾರೆ. ಆ ಕುಟುಂಬದ ಮಹಿಳೆಯ ಮಾತನಾಡಿ, ನಮ್ಮ ಮೇಲೆ ಏಕಾಏಕಿ ಮನೆಗೆ ನುಗ್ಗಿ ಈ ಜಾಗ ಖಾಲಿ ಮಾಡು, ಇಲ್ಲವಾದರೆ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಅವರಿಗೆ ಜೀವ ಬೆದರಿಕೆ ಹಾಕಿ ಭಯದ ನೆರಳಲ್ಲಿ ಜೀವ ಹಿಡಿದುಕೊಂಡು ದಿನ ಕಳೆಯುತ್ತಿರುವುದು ಕಂಡು ಬಂದಿದೆ. ಅಲ್ಲ, ಈಗ ನೀವು ಬಾಡಿಗೆಯಲ್ಲಿ ಇದ್ದೀರಲ್ಲ, ನಾವು ಬಾಡಿಗೆ ಕೊಟ್ಟವ್ರು ನೀವು ಹೇಳಿದ್ರ ಈ ರೀತಿ? ಅವ್ರೇನ್ ಮಾಡಿದ್ರು? ಅವರು ಬಂದ್ಬಿಟ್ಟು ಇಲ್ಲಿ ಫಸ್ಟ್ ಬಂದು ಒಂದ್ಸಲಿ ಇದ್ ಮಾಡಿದ್ರು. ಏನಾಯ್ತು ಅಂತ ನಾ ಹೇಳಿದ್ವಿ. ಮೊದಲು ಇದೇ ಇದ್ರಲ್ಲಿ ಒಬ್ರು ಸೆಕ್ಯೂರಿಟಿನೂ ಇಟ್ಟಿದ್ವಿ. ಸೆಕ್ಯೂರಿಟಿನೆಲ್ಲ ಕಿಡ್ನಾಪ್ ಮಾಡಿ ಪ್ರಾಬ್ಲಮ್ ಆಯ್ತು. ಅದಾದ್ಮೇಲೆ ಬಂದು ಅವರು FIR ಹಾಕ್ಸಿದ್ರು, ಇದ್ ಮಾಡಿದ್ರು. ಓಕೆ, ಅದಾದ್ಮೇಲೆ ಬಂದ್ಬಿಟ್ಟು ಮತ್ತೆ 1-2 ತಿಂಗಳು ಸುಮ್ಮನಿರ್ತಾರೆ. ಕಂಪ್ಲೇಂಟ್ ಕೊಟ್ಟಾಗ 2 ತಿಂಗಳು ನಮಗ್ ಡಿಸ್ಟರ್ಬ್ ಮಾಡಲ್ಲ, ಸುಮ್ಮನಿರ್ತಾರೆ. ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ಆಗಿ 1-2-3 ತಿಂಗಳು ಆಗ್ತಿದಂಗೆ ಮತ್ತೆ ಬರೋದು, ಟಾರ್ಚರ್ ಮಾಡೋದು. ಅದು ಏನ್ ಮಾಡ್ತಾರೆ, ಹೆಣ್ಮಕ್ಳು ಇರ್ಬೇಕಾರೆ ಬಂದು ಟಾರ್ಗೆಟ್ ಮಾಡ್ತಾರೆ. ನಾವು ಯಾರು ಇರೋದಿಲ್ಲ, ಇಲ್ಲ ಏನೋ ಒಬ್ಬರೇ ಬಂದಿರ್ತೀವಿ, ಇವಾಗ ಬೆಳಗ್ಗೆನೆ ಬಂದಿರ್ತೀವಿ, ನಾವು ಒಬ್ಬೊಬ್ಬರೇ ಇದ್ದಾಗ ಬರೋದು, ಒಬ್ಬೊಬ್ಬರೇ ಇದ್ದಾಗ ದಿಂಡು ಕಟ್ಕೊಂಡು ಬರೋದು, ಎದುರಿಸೋದು, ಬ್ಲಾಕ್ ಮೇಲ್ ಮಾಡೋದು. ಆಮೇಲೆ ಏನೋ ಒಂಥರ ಏನೇನೋ ಮಾತಾಡ್ತಾರೆ, ಇದ್ ಮಾಡ್ಕೊಂಡು ಈ ಬೋರ್ಡ್ ಎಲ್ಲ ಕಿಟ್ ಪೀಸ್ ಹಾಕ್ರಿ, ಅವ್ನು ಯಾರು ಇವ್ನು ಯಾರು ಅಂತ ಹೇಳ್ಬಿಟ್ಟು ಇದ್ ಮಾಡೋದು. ಒಂಥರ ನಮಗೂ ಬೇಜಾರಾಗುತ್ತೆ. ಇದ್ ಮಾಡ್ಕೊಂಡು ನಾವು ಹೇಳಿದೀವಿ, ನೀವೇನಿದೆ ನೀವು ಲ್ಯಾಂಡ್ ಏನಾದ್ರು ನೀವು ಇದ್ ಮಾಡ್ಕೊಳ್ಳಿ, ನಾವು ರೆಂಟಿಗೆ ಇರೋದು ಬೇಡ, ನಮಗೆ ತೊಂದರೆ ಕೊಡೋದು ಅಂತ ಹೇಳೋದು. ಎಷ್ಟು ಹೇಳಿದ್ರು ಕೇಳ, ಯಾವನ್ ಏನ್ ಮಾಡ್ತಾನೆ, ಹಾಗೆ ಈಗ ಬರೋದು, ಬೈಯೋದು. 3 ತಿಂಗಳಾದ್ರೆ ಸಾಕು, 2 ತಿಂಗಳು 3 ತಿಂಗಳು ಬರೋದು, ಗಲಾಟೆ ಮಾಡೋದು, ಇಲ್ಲ ಏನಾದ್ರು ಒಂಥರ ಹಿಂಸೆ ಮಾಡ್ಬಿಟ್ಟು ಹೋಗೋದು. ಇದ್ರ ಬಗ್ಗೆ ಸ್ಟೇಷನ್ಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರ ಕಡೆಯಿಂದ ಕೆಂಗೇರಿ ಸ್ಟೇಷನ್ ಯಾವುದೇ ರೆಸ್ಪಾನ್ಸ್ ಸರಿ ಇಲ್ಲ. ಆ ಜಾಗದ ಮಾಲೀಕರ ಹತ್ರ ಮಾತನಾಡಬೇಕು. ಜಾಗದ ಬಗ್ಗೆ ಈಗಾಗಲೇ ಕೋರ್ಟಲ್ಲಿ ವಾಜ್ಯ ಇದ್ದು ಅದನ್ನು ಕೋರ್ಟ್ನಲ್ಲಿ ಪ್ರಶ್ನಿಸಬೇಕು. ನಮಗೆ ತೊಂದರೆ ಕೊಡುವುದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರು. ಯಾರು ನನ್ಗೆ ಹಾಕಲ್ಲ, ನಿನ್ ಸಾಮಾನು ಜವಾಬ್ದಾರಿ ಅಂತ ಹೇಳ್ತಾರೆ. ಆಯ್ತು ಓಡ್ಸು, ಅವತ್ತಿಂದಾನು ನಿಂಗೆ ಹೇಳಿದ್ದೀನಿ ನಿನ್ ಜಾಗ ಅಲ್ಲ ಇದು ಅಂತ. ನನ್ನ ಇಷ್ಟ, ನನ್ ಜಾಗ. ಆಯ್ತು ಹೋಗು, ಎಲ್ಲಾದ್ರೂ ಹೋಗು. ನೀನು ಯಾರು ತಡೆದಿರೋರು? ಹೋಗು, ಹೋಗಿ ಯಾರು ಬೇಡ ಅಂತಾರೆ? ನೋಡ್ಕೊಳ್ಳಿಲ್ಲಮ್ಮ. ಪರವಾಗಿಲ್ಲ, ನಾನು ಡೋರ್ ಹಾಕೊಂಡು ಬೀಗ ಬಿಡಲ್ಲ ಅಂದ್ರೆ ಇವಾಗ ಆಗಲ್ಲ, ಹಂಗಲ್ಲ. ಯಾಕಂದ್ರೆ ಇನ್ನೊಂದೇನು ಗೊತ್ತಾ, ಇವಾಗ ನಮ್ಮ ಹೊಸ್ತಿ ಇರ್ತದೆ, ಈಗ ನಮ್ಮ ಹೊಸ್ತಿ ಇರ್ತದೆ, ನಮ್ಮ ಹೊಸ್ತಿ ಹೋದ್ರೆ ನಿಮ್ ಜಾಗದಾರ ಅಷ್ಟೇ. ಅದೇ ನಂದು ಏನನ್ನು ಹೋದ್ರೆ ನಿಮ್ದೇ ಹಿಡ್ಕೊಳ್ಳೋದು ನಾನು. ಅಷ್ಟೇ, ನಾನು ನಮ್ದು ಏನನ್ನು ಹೋದ್ರೆ ನಿಮ್ ಜವಾಬ್ದಾರು. ಅದೆಲ್ಲ ನನಗೆ ನಿಮಗೆ ಬಿಟ್ಟಿದ್ದು. ನಾನು ಏನಾದ್ರೂ ಒಂದು ಕಂಪ್ಲೇಂಟ್ ಹಾಕ್ತೀನಿ, ನಾನು ಒಂದು ಕಂಪ್ಲೇಂಟ್ ಬರ್ಸ್ತೀನಿ.